ನಿದ್ದೆ ಬರದೇ ಇರೋದು ಒಂದು ತುಂಬ ದೊಡ್ಡ ಸಮಸ್ಯೆ ಈಗ. ಕೆಲವೊಬ್ರು ಹೇಳ್ತಾರೆ, ನನ್ನ ಫ್ರೆಂಡ್ಗೆ ಕೂತಲ್ಲೇ ನಿದ್ದೆ ಹೋಗ್ತಾನೆ, 2 ನಿಮಿಷ ಕೂತ್ಕೊಂಡ್ರೆ ನಿದ್ದೆಗೆ ಹೋಗ್ತಾನೆ, ತುಂಬ ಲಕ್ಕಿ ಅವನು ಅಂತ. ಅದು ಆ ಥರ ಇರದೇ ಇರ್ಬೋದು. ನಮ್ಮ ಕಲ್ಚರಲ್ಲಿ ಯಾರು ಗೊರಕೆ ತೊಗೊಂಡು ನಿದ್ದೆ ಮಾಡ್ತಾರಲ್ಲ ಅವರು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಆ ಥರ ಇರದೇ ಇರ್ಬೋದು. ಒಂದು ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ ಇರುತ್ತೆ. ಅದರಲ್ಲಿ ರಾತ್ರಿ ನಿದ್ದೆ ಟೈಮಲ್ಲಿ ತುಂಬ ಗೊರಕೆ ಬರುತ್ತೆ, ಬೆಳಗ್ಗೆ ಕೂತಲ್ಲೇ ನಿದ್ದೆಗೆ ಹೋಗ್ತಾರೆ. ಸೊ ಇಟ್ ಈಸ್ ಆ್ಯಕ್ಚುಲಿ ಅ ಪ್ರಾಬ್ಲಮ್. ಅವರು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರಂತ ಅಲ್ಲ. ಗೊರಕೆ ಯಾಕೆ ಬರುತ್ತೆ ಅಂದರೆ ಅವರು ವೆಯ್ಟ್ ಜಾಸ್ತಿ ಇರೋದ್ರಿಂದನೂ ಗಾಳಿ ಕರೆಕ್ಟಾಗಿ ಲಂಗ್ಸಿಗೆ ರೀಚ್ ಆಗಲ್ಲ, ಬ್ರೈನಲ್ಲಿ ಆಕ್ಸಿಜನ್ ಲೆವೆಲ್ ಆ ಟೈಮಲ್ಲಿ ಕಡಿಮೆ ಆಗುತ್ತೆ. ಆಲ್ದೋ ಅವ್ರು ಗೊರಕೆ ಹೊಡ್ಕೊಂಡು 8-9 ಗಂಟೆ ನಿದ್ದೆ ಮಾಡಿದ್ರೂ ಕೂಡ ಕ್ವಾಲಿಟಿ ಆಫ್ ಸ್ಲೀಪ್ ವಿಲ್ ಬಿ ವೆರಿ ವೆರಿ ಪುವರ್. ಇಂಥದ್ದು ಯಾಕೆ ಇಂಪಾರ್ಟೆಂಟು ಅಂದರೆ ಇಂಥ ಜನರಲ್ಲಿ BP ಹೆಚ್ಚಾಗೋದು, ಶುಗರ್ ಬರೋ ಚಾನ್ಸು, ಹಾರ್ಟಿನ ತೊಂದರೆ, ಸ್ಟ್ರೋಕ್ ರಿಸ್ಕ್ ಎಲ್ಲ ತುಂಬ ಜಾಸ್ತಿ. ಸೊ ಈ ಥರದ ಲಕ್ಷಣ ಇದ್ದರೆ ನಿಮ್ಮ ಹತ್ರ ತುಂಬ ಗೊರಕೆ ಮತ್ತು ಡೇ ಟೈಮಲ್ಲಿ ಕೂತಲ್ಲೇ ನಿದ್ದೆಗೆ ಹೋಗೋ ಥರ ಇದ್ದರೆ ಇಮಿಡಿಯೇಟ್ಲಿ ಡಾಕ್ಟ್ರನ್ನ ವಿಸಿಟ್ ಮಾಡೋದು ಒಳ್ಳೆಯದು.